ಸಂಸ್ಕೃತಂ ಚೈವ ಓಂಕಾರಾಯ ನಮೋ ನಮಃ. ಓಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವ ಗಾಯತ್ರಿ ಮಂತ್ರವನ್ನು ಈಗ ರವಿ ಹೊರೆ ಇರುವಂಥ ಶುಭ ಸಂದರ್ಭದಲ್ಲಿ ವೇದಜ್ಞಾನದಲ್ಲಿ ಪರಿಣತರಾದ ನಮಗೆಲ್ರಿಗೂ ಅಚ್ಚುಮೆಚ್ಚಿನರವರಾದ ರಾಮಕೃಷ್ಣ ಶಾಸ್ತ್ರಿಗಳ ಸಹೋದರನ ಮಗ ಪುತ್ರನೇ ಇವತ್ತು ಸೂರ್ಯ ಮಂತ್ರವನ್ನು ಗಾಯತ್ರಿ ಮಂತ್ರವನ್ನು ಈ ಭೂಮಂಡಲದಲ್ಲಿ ಬಹಳ ಶ್ರೇಷ್ಠವೆಂದು ಕರೆಯಲ್ಪಡುವಂಥ ಮತ್ತು ನಮ್ಮನ್ನೆಲ್ಲ ಪಾರುಗೊಳಿಸತಕ್ಕಂಥ ಕೆಲಸ ಆಗಬೇಕಾಗಿದೆ. ನಾವೆಷ್ಟೇ ಸೃಜನಶೀಲರಾಗ್ಬೋದು, ಚಿಂತಕರಾಗ್ಬೋದು, ಮಂಥನ ಮಾಡ್ಬೋದು, ಆದರೆ ನಮ್ಮ ಮನಸ್ಸು, ದೇಹ ಮತ್ತು ಪೃಥ್ವಿ ಇದು ಇಲ್ಲದಿದ್ದರೆ ಏನೂ ಇಲ್ಲ. ಇದರ ಉಳಿಯು ಬೇಕು ಈ ಜಗತ್ತಿನಲ್ಲಿ. ಅದಕ್ಕೆ ಜ್ಞಾನಕ್ಕೆ ನಾವು ಮೊರೆ ಹೋಗಬೇಕು. ಆ ಜ್ಞಾನದಲ್ಲಿ ಸತ್ಪುರುಷನಾಗಬೇಕಾದ್ರೆ ಅವನಿಗೆ ವಿವೇಕ ಮತ್ತು ವೈರಾಗ್ಯ ಇದು ಎರಡೇ ನಮ್ಮನ್ನು ಉಳಿಸುವಂಥದ್ದು. ಒಂದು ವಿವೇಕ, ಯಾವುದು ಉಚಿತ ಯಾವುದು ಉಚಿತ ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ಇನ್ನೊಂದು ವೈರಾಗ್ಯ, ಯಾಕೆಂದರೆ ನಾಶವಾಗುವಂಥದ್ದು. ಇದು ಉಳಿಸುವಂಥದ್ದು ವೈಕುಂಠವು, ಕೈಲಾಸವು, ಮೋಕ್ಷವು. ಹಾಗಾಗಿ ಆ ಉಳಿಸುವಂಥದ್ದು ಯಾವುದಿದೆಯೋ ಅದು ಭಗವಂತನ ಲೀಲೆ ಮತ್ತು ಭಗವಂತನ ಉಪಾಸನೆ. ಅದಕ್ಕಾಗಿ ಬ್ರಹ್ಮ ಅನ್ನುವುದೇ ಶ್ರೇಷ್ಠವಾದ ಜ್ಞಾನ ಅಂತ ಅರ್ಥ. ಅದನ್ನು ಉಪಾಸನೆ ಮಾಡುವುದಕ್ಕಾಗಿ, ಸತ್ಪುರುಷನಾಗುವುದಕ್ಕಾಗಿ ಗಾಯತ್ರಿಯ ಮಂತ್ರವನ್ನು ರಹಸ್ಯವಾಗಿ ಹೇಳಬೇಕಂತ ಹೇಳ್ತಾರೆ. ಹಾಗಾಗಿ ಕಟಿಲಿಂಗ, ಉರೋಲಿಂಗ, ಶಿರೋಲಿಂಗ ಅನ್ನುವ ಒಂದು ಬಾಹ್ಯವಾಗಿ ಕಾಣುವಂಥ ವಟುವಿನ ಲಕ್ಷಣಗಳನ್ನು ಹೇಳಿದ್ದಾರೆ. ಹಾಗೆ ವಟು ಹೇಗಿರಬೇಕು ಅಂತ ಹೇಳಿದರೆ ಕನ್ನಡಿ ನೋಡ್ತಾ ಇರಬಾರ್ದು, ಮೊಬೈಲ್ ನೋಡ್ತಾ ಇರಬಾರ್ದು ಎಲ್ಲ ಹೇಳ್ತದೆ ಈಗಿನ ಕಾಲದಲ್ಲಿ. ಆದರೆ ಈಗ ಮೊಬೈಲ್ನಲ್ಲೇ ಜ್ಞಾನ ಇರುವುದರಿಂದ ಅದನ್ನು ನೋಡ್ಬೋದು. ಹಾಗಾಗಿ ವಿಶೇಷವಾಗಿ ನಮ್ಮ ವಟು ಇವತ್ತು 4 ವೇದಗಳನ್ನು ತಮ್ಮದಾಗಿಸಿಕೊಂಡ್ರೆ ಈ ಜಗತ್ತನ್ನು ಭಸ್ಮ ಮಾಡತಕ್ಕಂಥ ಅನೇಕ ಅಸುರಿ ಶಕ್ತಿಗಳಿವೆ. ಅದನ್ನು ಉಳಿಸುವುದಕ್ಕೆ ದೈವಿ ಶಕ್ತಿ ಅಗತ್ಯ. ಹಾಗಾಗಿ ನಾವು ಎಷ್ಟೇ ಚಿಂತಕರಾದರೂ ಮನಸ್ಸು ಮತ್ತು ಲೋಭ, ಕ್ರೋಧ, ಮಾನ, ಮಾಯ, ಲೋಭ ಇದು 6 ವೈರಿಗಳು ಯಾವಾಗಲೂ ಇರ್ತಾರೆ. ಅವುಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ಈ ಗಾಯತ್ರಿ ಮಂತ್ರದಲ್ಲಿದೆ. ಮತ್ತು ನಮ್ಮಲ್ಲಿ ಹೇಳಿದಂಥ 4 ವೇದಗಳು, ಋಗ್ವೇದ ಇರ್ಬೋದು, ಸಾಮವೇದ ಇರ್ಬೋದು, ಯಜುರ್ವೇದ ಇರ್ಬೋದು, ಅಥರ್ವಣ ವೇದ ಇರ್ಬೋದು. ಆದರೆ 2 ವೇದ ಮಾತ್ರ ಹೇಳಿದ ಹಾಗೆ ನನಗೆ ಕೇಳಿದ್ದು, ಸಾಮವೇದ ಮತ್ತು ಯಜುರ್ವೇದ. ಮತ್ತು ಋಗ್ವೇದವನ್ನು ಮೊದಲೇ ಹೇಳಿದ್ದಾರೆ ಅನ್ನೋ ಗೊತ್ತಿಲ್ಲ. ಅಂತೂ 2 ವೇದದ ಮಂತ್ರ ಕೊನೆಗೆ ನಾನು ಹೇಳಿದ್ದು ಕೇಳಿದ್ದೇನೆ. ಹಾಗಾಗಿ ಇಂದ್ರನಿಗೆ ಪ್ರಸಿದ್ಧವಾಗಲಿ. ಈ ಮೇದಿನಿಯಲ್ಲಿ ಮೇಧಾವಿಯಾಗಿ ಈ ವಟು ಮುಂದಿನ ದಿನಗಳಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದು ವಿಜ್ಞಾನಿಯೂ ಆಗಲಿ, ಭಗವಂತನ ಜ್ಞಾನ